ಓಕೆ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಮದುವೆ ಇನ್ನೊಂದು 2 ಡೇಸ್ ಇದೆ. ಇವತ್ತು ಯಾವ ವಾರ? ಇವತ್ತು ಗುರುವಾರ, ಶುಕ್ರವಾರ, ಶನಿವಾರ ದೇವ್ರೂಟ, ಭಾನುವಾರ ಬೀರೂಟ. ಸೊ ಹಂಗಾಗಿ ಈ ಕಡೆ ಮನೆ ಕ್ಲೀನ್ ಮಾಡಿರಲಿಲ್ಲ. ಇದು ಈ ಮನೆ, ನಮ್ದು ಇನ್ನೊಂದು ಮನೆನ. ಸೊ ಇದನ್ನು ಹಂಗಾಗಿ ಇವಾಗ ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟಿದ್ವಿ. 6 ಗಂಟೆಗೆ ಎದ್ದು ನಾನು, ನಮ್ಮಪ್ಪ, ನಮ್ಮ ಮನೆಯವರು 3 ಜನ ಸ್ವಲ್ಪ ಹಂಗೆ ಅವಾಗ ಕ್ಲೀನ್ ಮಾಡ್ಕೊಂಡಿದ್ವಿ. ಈ ಕಡೆ ಮನೆ ಕ್ಲೀನ್ ಮಾಡಿದಾಗ ಎಲ್ಲ ಧೂಳು ಹೊಡೆದು ಎಲ್ಲ ಮಾಡಿಬಿಟ್ಟು, ಮತ್ತು ಅದು ಸೆಲ್ಫೆ ಕಟ್ಟಂಗೆ ಆಗಿರುತ್ತಲ್ಲ, ಅಲ್ಲಿ ಯಾರು ಏನು ಯೂಸ್ ಮಾಡೋದಲ್ಲ, ಸುಮ್ಮನೆ ಸಾಮಾನುಗಳು ಇಟ್ಬಿಟ್ಟಿರ್ತೀವಿ. ರೈಲ್ ಹೋಗ್ತಾ ಇದೆ, ರೈಲ್ ಸೌಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸೌಂಡು ಡಿಸ್ಟರ್ಬೆನ್ಸ್ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ಓಕೆನಾ? ಹಂಗಾಗಿ ಬೆಳಗ್ಗೆ 6 ಗಂಟೆಗೆ ಎದ್ದಿದ್ವಿ. ಯಾಕೆ ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಅದಕ್ಕೆ ಅವ್ರು ಈ ಕಡೆ ಮೇಲೆ ಸ್ಟೇ ಆಗ್ತಾರೆ, ಆ ಕಡೆ ಮೇಲೆ ಕಂಫರ್ಟಬಲ್ ಇರಲ್ಲ ಹುಡುಗರು ಅಲ್ವಾ. ಸೊ ಆ ಕಡೆ ನಾವು ಹೆಂಗಸ್ರೆ ಸ್ಟಾರ್ಟ್ ಆಗಿದ್ದಾರೆ ಆಲ್ರೆಡಿ. ನಮ್ಮ ಅತ್ತೆ ಬಂದಿದ್ದಾರೆ, ನಮ್ಮ ಮನೆಯವ್ರು ಬಂದಿದ್ದಾರೆ. ಇವತ್ತು ನನ್ನ ಕಸಿನ್ಸು, ಇನ್ನೊಬ್ರು ಅತ್ತೆಗಳವರೆಲ್ಲ, ನಮ್ಮ ಆಂಟಿದಿರೆಲ್ಲ ಬರ್ತಾರೆ. ಸೊ ಹಂಗಾಗಿ ಈ ಕಡೆ ಮನೆ ಕ್ಲೀನ್ ಮಾಡೋಣ, ಹುಡುಗರಿಗೆ ಅವ್ನ ಫ್ರೆಂಡ್ಸಿಗೆಲ್ಲ ಉಳ್ಕೊಳಕ್ಕೆ ಸರಿ ಆಗುತ್ತೆ ಅಂದ್ಬಿಟ್ಟು ಈ ಕಡೆ ಮನೆ ಕ್ಲೀನ್ ಮಾಡ್ತಾ ಇದ್ದೀವಿ. ಬನ್ನಿ, ನಾವು 3 ಜನ ಸೇರ್ಕೊಂಡು ಬೆಳಗ್ಗೆನೇ ಕ್ಲೀನ್ ಮಾಡ್ತಾಯಿದ್ದೀವಿ ಗೈಸ್. ಮದುವೆ ಫಂಕ್ಷನ್ ಅಂದರೆ ಒಂದು ಅಂತ ಏನೋ ಒಂದು ಇದ್ದೇ ಇರುತ್ತೆ ಕೆಲಸ. ಸೊ ಹಂಗಾಗಿ ಕೆಲಸ ಮಾಡ್ತಾಯಿದ್ವಿ ಬೆಳಗ್ಗೆನೆ. ಮದುವೆ ಮುಗಿದು ಇದಾಗೋರ್ಗು ಬರೀ ಕೆಲಸನೇ. ಇದನ್ನು ಕ್ಲೀನ್ ಮಾಡಬೇಕು. ಹೊಡೆದಾಯ್ತು ಧೂಳ? ಏನು ಅವಾಗ ಕ್ಲೀನ್ ಮಾಡಿದ್ವಲ್ಲ, ಇಲ್ಲ ಅನ್ಸುತ್ತೆ. ಬರೀ ಸೆಲ್ಬೆ ಕಟ್ಟೈತನೋ. ಅಲ್ಲ ಬರೀ ಇದ್ರಲ್ಲಿ ಗುಡಿಸ್ಕೇತಿ, ಇದು ಮಾಡ್ಕೆ ಬಬ್ರಿ ಇದರಲ್ಲಿ. ಅಲ್ಲ ಇದ್ರಲ್ಲಿ ಗುಡಿಸ್ಕೊಬತ್ತೀನಿ, ಹಂಗಂಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಹೆಂಗೆ ಕಸ ಗುಡಿಸ್ಬಿಟ್ಟು ಬೆಳಗ್ಗೆನೆ ಹೆಂಗೆ ಕ್ಲೀನ್ ಮಾಡ್ತಾ ಇದೀಯ ಅಂತ ಗುಡಿಸ್ಕೊಡ್ತೈತಿ. ನಾನು ಇನ್ನೊಂದ್ಸಲ ಗುಡಿಸ್ಕೊಂಡು ಇವಾಗ ಮನೆ ಒರೆಸ್ಬೇಕು. ಎಲ್ಲೋಯ್ತು ಪಿಂಕು? ನಮ್ಗೆ ಗೊತ್ತು ಅಲ್ಲೋಗಿದ್ಯಾ ಅಂತ. ಬಾತ್ರೂಮ್ಗೆ ಹೋಗ್ಬಾರ್ದಾದ್ರೆ ಓಕೆ, ಇದನ್ನೆಲ್ಲ ಕ್ಲೀನ್ ಮಾಡೋಣ ಬನ್ನಿ. ನೋಡಿ ಗೈಸ್, ಇಲ್ಲೆಲ್ಲ ನೀರೆಲ್ಲ ಹಾಕಿದ್ದೀನಿ. ಉಜ್ಜನ ಪರ್ಕೆಲಿ ಉಜ್ಬಿಟ್ಟು ತೊಳೆಯೋಣ ಅಂತ ನೀರು. ಯಪ್ಪ ಸಖತ್ ಧೂಳಿತ್ತು. 2 ಸಲ 3 ಸಲ ಇದು ಮಾಡಿ ಇಲ್ಲಿಗೆಲ್ಲ ನೀರು ಹಾಕಿ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡೆ. ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟೆ. ಒಂದು 2 ಇತ್ತು ಅಂತ ಅವ್ರು ತೊಳ್ಕೊತಾರೆ. ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟು ನೀರೆಲ್ಲ ಇಟ್ಕೊಂಡು ನೋಡಿ ಈ ಕಡೆದೆಲ್ಲ ಕ್ಲೀನ್ ಮಾಡಿ ಇಲ್ಲೂ ಒರೆಸ್ಕೋಬೇಕು ಎಲ್ಲ ತೆಗ್ದ್ಬಿಟ್ಟು. ಅದಕ್ಕೆ ಸೊ ಎಲ್ಲ ಕ್ಲೀನ್ ಮಾಡೋಣ, ಉಜ್ಕೊಬಿಡೋಣ. ನಮ್ಮ ಫ್ರೆಂಡ್, ನನ್ನ ಬ್ರದರ್ ಫ್ರೆಂಡ್ಸ್ ಎಲ್ಲ ಬಂದರೆ ಉಳ್ಕೊಳಕ್ಕೆ ಸ್ಟೇ ಮಾಡೋಕ್ಕೆ ಜಾಗ ಇಲ್ಲ. ಆ ಕಡೆ ಮನೆ ಸಾಲ್ತಾನೆ ಇಲ್ಲ. ಸೊ ಹಂಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಬಿಡೋಣ. ಅಡುಗೆ ಮಾಡೋಕ್ಕೆ ಅವ್ರಿಗೆ ಇವ್ರಿಗೆ ಎಲ್ಲದಕ್ಕೂ ಕರೆಕ್ಟ್ ಆಗುತ್ತೆ. ಸುಸ್ತಾಯ್ತೈತೆ ಗೈಸ್ ನನಗೆ. ಇನ್ನು ನಾನು ಇವತ್ತು ಫೇಶಿಯಲ್ಗೆ ಹೋಗಿಲ್ಲ, ನೆನ್ನೆನೇ ಹೋಗ್ಬೇಕಿತ್ತು. ಮತ್ತು ನಾನು ಸಿಟಿಗೆ ಹೋಗ್ಬೇಕು. ನನ್ನ ಮಗಳಿಗೆ ಅದು ಇದು ಮತ್ತು ಪಿಲ್ಲಿ ಎಲ್ಲ ತರಬೇಕು, ಮ್ಯಾಟ್ ತರಬೇಕು ಮನೆಗೆ. ಇನ್ನೂ ಬೆಜ್ಜಂಗೆ ಕೆಲಸ ಇದ್ದಾವೆ ಗೈಸ್. ಇನ್ನೂ ಏನೂ ಮಾಡ್ತಾಯಿದ್ದೀನಿ ಅಂತ ಇನ್ನೂ ಅದು ಜಾಸ್ತಿ ಆಯ್ತೈತೆ ಹೊರ್ತದ್ದು ಕಮ್ಮಿನೇ ಆಯ್ತಾಯಿಲ್ಲ. ಅದು ಹೆಂಗೆ ಅಂತಲೇ ಗೊತ್ತಾಯ್ತಿಲ್ಲ. ಮುಗೀತು ಅಂತ ಒಂದು ಅಂತ ಮಾಡ್ತಾನೇ ಇರಬೇಕು. ಮದುವೆ ಕಳೆದ್ರು, ಬೀರೂಟ ಕಳೆದು 1 ವಾರ ಆದ್ರೂ ಮಾಡ್ತಾನೆ ಇರಬೇಕು. ನನಗೆ ಗೊತ್ತು ಅಂದ್ಬಿಟ್ಟು ನಂಗೆ ತುಂಬ ಸುಸ್ತಾಯಿತು ವಯಸ್ಸು. ಕೆಲಸ ಮಾಡಿದ್ರೆ ರಾತ್ರಿ ಹೊತ್ತು ಇಲ್ಲಿಂದ ಮೊಳಕೈಯಿಂದ ಇಲ್ಲಿಗೆ ಹೆಂಗೆ ಕೈ ಎಳಿತವೆ ಅಂದರೆ, ರಾತ್ರಿ ನಮ್ಮ ಮನೆಯವ್ರನ್ನ ಇಸ್ಕಿ ಅಂತ ಓಡಾಡ್ಸಿದ್ದೀನಿ. ಕೈಯೆಲ್ಲ ಅದಕ್ಕವ್ರಂಗೆ ಅಂತಿರವ, ತಾಯಿ ನಿಂಗೆ ಎಷ್ಟು ಬೇಕು ಅಷ್ಟೇ ಲಿಮಿಟಾಗಿ ಕೆಲಸ ಮಾಡು, ಓವರಾಗಿ ಕೆಲಸ ಮಾಡ್ತಿದ್ದೀನಿ, ನನಗೆ ಹಿಂಸೆ ಕೊಡ್ತಿದ್ಯಾ, ಕೈ ಇಸ್ಕಿ ಅಂತ ಹಂಗೆ ಹಿಂಗೆ ಅಂತ ಅಂತಿದ್ರು. ನೀರೆಲ್ಲ ಇಟ್ಕೊಂಡು ಎಳ್ನೀರು ಮಾಡ್ತೀವಲ್ಲ, ಇಲ್ಲೆಲ್ಲ ಸಖತ್ ನೋವು ಬರುತ್ತೆ ಗೈಸ್. ಇನ್ನೂ ಒಟ್ಟನೆ ಮದುವೆ ಕಳೆಯೋರ್ಗು, ಮದುವೆಗೆ ಇನ್ನೂ 1 ವಾರ ಫಿಕ್ಸೇ ಇದೆ ಕೆಲಸ. ಬಟ್ ತಮ್ಮನ ಮದುವೆ ಖುಷಿಯಿಂದ ಮಾಡ್ತೀವಿ ಗೈಸ್, ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ನಾರ್ಮಲ್ ಕೆಲಸ ಇದ್ದಿದ್ದೆ ಅಲ್ವಾ, ಫುಲ್ ಮಿಂಚಾಕ್ಬಿಡೋಣ, ಫುಲ್ ಕೆಲಸ ಮಾಡಾಕ್ಬಿಡೋಣ. ಬಾರ್ಜರಿ ಮದುವೆನೂ ಚೆನ್ನಾಗಿ ಮಾಡ್ತಿದ್ವಿ, ತುಂಬ ಖುಷಿ ಆಯ್ತೈತೆ ಗೈಸ್. ಓಕೆ, ಇವಾಗ ಈ ಮನೆಯೆಲ್ಲ ಎಲ್ಲ ಫುಲ್ ತೊಳೆದಿದ್ದೆ. ನಮ್ದು ಹಳೆ ಮನೆ ತುಂಬ ಇಷ್ಟವಾದ ಮನೆ, ಹಂಚಿನ ಮನೆ ಅಂದರು. ಇದರಲ್ಲಿ ನಾವು ಹುಟ್ಟಿ ಬೆಳೆದಿದ್ದ ಮನೆ, ಆಮೇಲೆ ಆ ಮನೆ ಕಟ್ಕೊಂಡಿರೋದು. ಸೊ ಹಂಗಾಗಿ ಬನ್ನಿ ಎಲ್ಲ ಕ್ಲೀನ್ ಮಾಡೋಣ. ನನ್ನ ಥರ ನೋಡಿ ಹೆಂಗೆ ಮಾರ್ಕ್ ಆಗಿದೆ. ಇನ್ನು ಇವತ್ತು ಪಾರ್ಲರಿಗೆ ಹೋಗಬೇಕು, ಸಲೂನ್ಗೆ ಹೇಳಿದ್ದೀನಿ 12 ಗಂಟೆ ಮೇಲೆ ಬರ್ತೀನಿ ಅಂತ. ಅಷ್ಟೊಳಗಡೆ ಇಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸಾಂಬಾರು ಮಾಡಿಟ್ಟು ಸಿಟಿಗೆ ಹೋಗ್ಬಂದು ಅಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಹಂಗೆ ಹೋಗ್ಬೇಕು ಗೈಸ್. ಹೆವಿ ಬಿಸಿ ಅಂದರೆ ವೀಡಿಯೋನು ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಯ್ತಿಲ್ಲ. ಏನೇನು ಕೆಲಸ ಮಾಡ್ತೀವಿ ಅಂತ ಹಂಗೆ ಸ್ಕಿಪ್ ಮಾಡ್ತಾ ಇದ್ದೀನಿ. ಬಟ್ ಫೋನ್ ಹಿಡ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ ಅಂತ ಬೈತಾರೆ. ಮತ್ತು ಹೆವಿನೂ ಕೆಲಸ ಇರ್ತಾವೆ, ಕೆಲಸ ಮುಗಿದ್ರೆ ಸಾಕಪ್ಪ ವೀಡಿಯೋ ಆಮೇಲೆ ಮಾಡ್ಕೊಳ್ಳೋಣ ಅಂತ. ಬಟ್ ಜಸ್ಟ್ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡಿರ್ತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಓಕೆನಾ? ಹಾಗೆ ವೀಡಿಯೋ ನೋಡ್ತಾ ಇರಿ.
ಇದ್ರಲ್ಲಿ ದೇವಸ್ಥಾನ ಪೂಜೆ ಅಲ್ವಾ? ಅದು ಅದ್ರ ಮೇಲೆ ಕಚ್ಚಿಡಿ ಆಂಟಿ, ಆ ಕಡೆ ಒಂಚೂರು ಇದರಲ್ಲಿ ಹಂಗೆ ಎತ್ಬಿಟ್ಟಿಡಿ. ಇವಾಗ ಇರಿ ಅದೊಂಚೂರು ಕತ್ಕಾಣುತ್ತೆ. ಹಂಗೆ ಇರ್ಲಿ ಬಿಡಿ, ಹಂಗೆ ಹೋಗಿ ಕರೆಕ್ಟ್ ಆಗುತ್ತೆ ನೋಡಿ. ನಮ್ಮೂರಲ್ಲಿ ದೇವ್ರು ಅನ್ಸೋರೆ ಆಟೆ ಎಲ್ಲ ಬಂದೈತಿ. ದೇವ್ರು ಅನ್ಸಿದಕ್ಕೆ ನಮ್ಮ ಮನೆ ಹತ್ರ ಯಶವಂತ ಟೆಂಪಲ್ ಇದೆ, ಅಲ್ಲಿ ಕಂಪಲ್ಸರಿ ಬಂದಿದೆ ನೋಡಿ. ಚಾಮುಂಡೇಶ್ವರಿನ ಬಂದೈತೆ, ಮುನಿಯಪ್ಪ ಮಾರಮ್ಮ ಚಾಮುಂಡೇಶ್ವರಿ ದೇವ್ರು ಬಂದೈತೆ. ಈ ಥರ ಎಲ್ಲ ಊರುಗಳಲ್ಲಿ ಇದ್ದಾಗ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಈ ಬೆಂಗಳೂರು ಸೈಡ್ ಯಾವುದು ಆ ಥರ ಅಂತಿರಲ್ಲ. ನಮ್ಮ ಊರು ದೇವ್ರು ಬಂದಿರುತ್ತೆ, ಏನಾದ್ರು ಫಂಕ್ಷನ್ ಮಾಡಿದಾಗ ಅಡ್ಡೆಲ್ಲ ಬಳಸಿರ್ತಾರೆ ಅಂದರೆ ನೋಡೋಕೆ ಖುಷಿ ಆಗುತ್ತೆ. ಸಲ ನೋಡಿ, ಇದು ಮುನಿಯಪ್ಪ ಮಾರಮ್ಮ ಚಾಮುಂಡೇಶ್ವರಿ ಬಂದೈತೆ ಮೈ ಮೇಲೆ. ಅಲ್ಲಿ ಕಳಸ ಎಲ್ಲ ಹೊತ್ಬಿಟ್ಟು ಇದು ಮಾಡ್ಕೊಂಡು ಇದು ಮಾಡ್ತಾರೆ. ಬನ್ನಿ ಕೊಡ್ತೀನಿ, ಯಾಕೆ ಕೊಡಕ್ಕಂತ ಅಮ್ಮ ಒಂದು ಬಾಟಿ ತುಂಬಿಲ್ಲ, ಇನ್ನು ಎಲ್ಲ ಕ್ಲೀನ್ ಮಾಡ್ಕೊತಿದ್ವಲ್ಲ. ಚಾಮುಂಡೇಶ್ವರಿ ಮುನಿಯಪ್ಪ ಮಾರಮ್ಮ. ಮಾರಮ್ಮರು ಬಂದವ್ರೆ. ನೋಡಿ ಎಲ್ಲ ಹೋಯ್ತಾರೆ. ಯಾಕೋ ಮುನಿಯಪ್ಪ ಮಾರಮ್ಮನ ದೇವಸ್ಥಾನ ಹತ್ರ ಹೇಳ್ತವ್ರೆ. ವಾಲ್ ಪೂಜೆ ಮಾಡ್ತಾವ್ರಲ್ಲ ಅದಕ್ಕೆ ಶಿವನ್ ಟೆಂಪಲ್ ಹೋಗಿದ್ರು. ಬಟ್ ಆ ಕಡೆ ಈ ಕಡೆ ಇಪ್ಪತ್ತಲ್ಲ, ಆ ಕಡೆಗೆ ದೇವಸ್ಥಾನ ಕಡೆಗೆ ಎಳಿತವ್ರೆ. ಇಲ್ಲೆಲ್ಲ ಹೋಯ್ತವ್ರೆ. ಬಂತು ಮುನಿಯಪ್ಪ ಬಂದು ಕಾಪಾಡಿ ಎಲ್ಲರಿಗೂ ಒಳ್ಳೆ ಮಾಡಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡೋರಲ್ಲ ಹೂವಿಗೆಲ್ಲ. ನನಗೆ ಈ ಥರ ಇಷ್ಟ, ನೋಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಈ ಥರ ಅಲಂಕಾರ ಮಾಡಿದ್ರು, ದೇವ್ರ ಪೂಜೆ ಮಾಡಿದ್ರು ಈ ಥರ ಹೂವಿರಬೇಕು ಜಾಸ್ತಿ. ಈ ಥರ ಅಲಂಕಾರ ಮಾಡಿ ಪೂಜೆ ಮಾಡಿದ್ರೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಖುಷಿ ಆಗುತ್ತೆ ನಮ್ಮ ಮನಸ್ಸಿಗೆ.